ಭಾರತದಲ್ಲಿ ಯಾವ ವಿಚಾರದಲ್ಲಿ ಏನ್ ಬೆಳವಣಿಗೆ ಆಗಿದೆಯಲ್ಲೋ ಗೊತ್ತಿಲ್ಲ, ಬಟ್ ವರ್ಷದಿಂದ ವರ್ಷಕ್ಕೆ ಮೆಡಿಕಲ್ ಹಾಗೆ ಹೆಲ್ತ್ಗೆ ಸಂಬಂಧಪಟ್ಟಿರತಕ್ಕಂಥ ಎಕ್ಸ್ಪೆನ್ಸಸ್ಗಳ ಒಂದು ಬೆಳವಣಿಗೆ ಏನಿದೆಯೋ ರಾಕೆಟ್ ಲೆವೆಲ್ಗೆ ಮೂವ್ ಆಗ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ಸುಮಾರು 13-14% ಆವರೇಜ್ ಆಗಿ ಇನ್ಫ್ಲೇಷನ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಲಾಸ್ಟ್ ₹100 ಕೊಡಬೇಕಾದಂತಹ ಜಾಗದಲ್ಲಿ ಈ ವರ್ಷದಲ್ಲಿ 114, ಅದರದ್ದು ನೆಕ್ಸ್ಟ್ 14%, ಈ ರೀತಿಯಾದಂತಹ ಕಂಪೌಂಡೆಡ್ ಇನ್ಫ್ಲೇಷನ್ ಮೆಡಿಕಲ್ ಹಾಗೆ ಹೆಲ್ತ್ ಇಂಡಸ್ಟ್ರಿಲಿ ಕಾಣ್ತಾ ಇದೆ ಎಕ್ಸ್ಪೆನ್ಸಸ್ ವೈಸ್. ಅಂಡ್ ಎಸ್ಪೆಷಲಿ ಏಜ್ ಜಾಸ್ತಿ ಆಗ್ತಾ ಹೋದಾಗೇನೆ ರಿಸ್ಕ್ ಆಫ್ ಹೆಲ್ತ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನಮ್ಮ ಪೇರೆಂಟ್ಸ್ಗಳೇ ಇರ್ಬೋದು ಅಥವಾ ನಾವೇ ಇರ್ಬೋದು, ಬರ್ತಕ್ಕಂಥ ದಿನಗಳಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅಂತಕ್ಕಂಥದ್ದು ತುಂಬಾನೇ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ ಎಂಟೈರ್ ಫೈನಾನ್ಸ್ ಎಕೋಸಿಸ್ಟಮ್ ಅಲ್ಲಿ. ಅಂಡ್ ಗುಡ್ ಪಾರ್ಟ್ ಏನು ಅಂತಂದ್ರೆ 65ಕ್ಕಿಂತ ಜಾಸ್ತಿ ಏಜ್ ಅಲ್ಲಿ ಇರೋರ್ಗು ಕೂಡ ಮುಂಚೆ ಆದ್ರೆ ಏಜ್ ಲಿಮಿಟ್ ಇತ್ತು ಹೆಲ್ತ್ ಇನ್ಶೂರೆನ್ಸ್ಗೆ. ಈ ಏಜ್ ಲಿಮಿಟ್ ಅನ್ನ ರೀಸೆಂಟ್ ಆಗಿ ARDA ಕಡೆಯಿಂದ ರಿಮೂವ್ ಮಾಡಿರ್ತಾರೆ. ಪೇರೆಂಟಲ್ ಲೆವೆಲ್ ಅಲ್ಲಿ ನಮ್ಮ ಪೇರೆಂಟ್ಸ್ ಗಳಿದ್ದಾರೆ ಅಥವಾ ಏಜ್ ಆಗಿರ್ತಕ್ಕಂಥವ್ರು ಇದ್ದಾರೆ, ಅವ್ರಿಗೂ ಕೂಡ ಒಂದು ಪ್ರಾಪರ್ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಹೊಂದಕ್ಕಂಥದ್ದು ಇವತ್ತಿನ ಕಾಲಕ್ಕೆ ತುಂಬಾನೇ ಮುಖ್ಯವಾಗುತ್ತೆ. ಈ ಒಂದು ವಿಚಾರವಾಗಿ ಇನ್ ಡೀಟೇಲ್ ಮಾಹಿತಿಗಳನ್ನ ಸ್ಟೆಪ್ ಬೈ ಸ್ಟೆಪ್ ವೇದಲ್ಲಿ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ 2026ಕ್ಕೆ ಹೆಲ್ತ್ ಇನ್ಶೂರೆನ್ಸ್ ವೈಸ್ ಏಜ್ ಆಗಿರ್ತಕ್ಕಂಥವ್ರಿಗೆ ಅಥವಾ ಪೇರೆಂಟ್ಸ್ ಗಳಿಗೆ ಬೆಟರ್ ಇನ್ಶೂರೆನ್ಸ್ ಯಾವುದು ಅಂತಕ್ಕಂಥದ್ದನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿಲಿ ನಾನು ತಿಳಿಸ್ಕೊಡಕ್ಕೆ ಹೋಗ್ತಾ ಇದ್ದೀನಿ. ತುಂಬಾನೇ ಕ್ರಿಟಿಕಲ್ ವಿಡಿಯೋ ಇದು, ಕೊನೆವರೆಗೂ ನೋಡಿ. ಕಂಪ್ಲೀಟ್ ಮಾಹಿತಿಗಳು ನಿಮಗೆ ಅರ್ಥ ಆಗಬೇಕು ಅಂದ್ರೆ ಮೊದಲನೇದಾಗಿ ಬರ್ತಕ್ಕಂಥ ಪ್ರಶ್ನೆ, ಹೆಲ್ತ್ ಇನ್ಶೂರೆನ್ಸ್ ಫಾರ್ ಪೇರೆಂಟ್ಸ್ ಅಂದ್ರೆ ಯಾವ ರೀತಿಯಾಗಿರುತ್ತೆ? ಐಡಿಯಲಿ 50 ಅಥವಾ 50ಕ್ಕಿಂತ ಜಾಸ್ತಿ ವಯಸ್ಸಾಗಿರ್ತಕ್ಕಂಥವ್ರಿಗೆ ಡಿಸೈನ್ ಮಾಡಿರ್ತಕ್ಕಂತಹ ಇನ್ಶೂರೆನ್ಸ್ ಪ್ಲಾನ್ಸ್ಗಳು ಇದಾಗಿರುತ್ತೆ. ಇಂಡಿವಿಜುವಲ್ ಪೇರೆಂಟ್ಗೂ ತಗೊಳ್ಬಹುದು, ತಂದೆಗೆ ಸಪರೇಟ್, ತಾಯಿಗೆ ಸಪರೇಟ್, ಅಥವಾ ಇಂಡಿವಿಜುವಲ್ ಆಗಿದ್ದೀರಾ ನೀವು, ಏಜ್ ಜಾಸ್ತಿ ಆಗಿದೆ ಅಂತಂದ್ರೆ ಇಂಡಿವಿಜುವಲ್ ಆಗೂ ಕೂಡ ತಗೊಳ್ಬಹುದು. ಇಲ್ಲ ಕಾಂಬಿನೇಷನ್ ಅಲ್ಲೂ ಕೂಡ ಇಬ್ಬರಿಗೂ ಸೇರಿಸ್ಬಿಟ್ಟು ಒಂದೇ ಇನ್ಶೂರೆನ್ಸ್ ಅನ್ನು ಕೂಡ ಇವತ್ತಿನ ಕಾಲಕ್ಕೆ ಮಾಡಿಸಬಹುದು. ಅಂಡ್ ವಿ ಶುಡ್ ರಿಯಲಿ ಥ್ಯಾಂಕ್ IRDA ರೀಸೆಂಟ್ ಒಂದು ಗೈಡ್ ಲೈನ್ಸ್ ಇನ ಪ್ರಕಾರ 65ಕ್ಕಿಂತ ಜಾಸ್ತಿ ಏಜ್ ಇರತಕ್ಕಂಥವ್ರಿಗೆ ಮುಂಚೆ ಲಿಮಿಟ್ ಇತ್ತು, ಅಂದ್ರೆ ಅವ್ರಿಗೆ ಇನ್ಶೂರೆನ್ಸ್ ಗಳನ್ನ ಪ್ರೊವೈಡ್ ಮಾಡ್ತಿರಲ್ಲ ಹೆಲ್ತ್ ಇನ್ಶೂರೆನ್ಸ್. ಬಟ್ ಇವತ್ತಿನ ಕಾಲಕ್ಕೆ ಯಾವುದೇ ರೀತಿಯಾದಂತಹ ಅಪರ್ ಏಜ್ ಲಿಮಿಟ್ ಇದರಲ್ಲಿ ಇಲ್ಲ. ಅಂಡ್ ಪ್ರೀಮಿಯಂ ಅಲ್ಲೂ ಅಷ್ಟೇನೆ 10%ಗಿಂತ ಜಾಸ್ತಿ ಪ್ರೀಮಿಯಂ ಅನ್ನು ಅವರು ಚಾರ್ಜ್ ಮಾಡೋ ಹಂಗಿಲ್ಲ ವರ್ಷದಿಂದ ವರ್ಷಕ್ಕೆ. ಯೂಶುವಲಿ ಏಜ್ ಜಾಸ್ತಿ ಆಗ್ತಾ ಹೋದಾಗೆ ಪ್ರೀಮಿಯಂಗಳನ್ನ ಜಾಸ್ತಿ ಮಾಡ್ತಾರೆ. ಈ ಕೇಸಲ್ಲಿ 10% ಕ್ಯಾಪ್ ಇರುತ್ತೆ. ಹಾಗೆ ಸಿಂಪ್ಲರ್ ಅಂಡ್ ಈಸಿಲಿ ಅರ್ಥ ಆಗ್ತಕ್ಕಂತಹ ಇನ್ಶೂರೆನ್ಸ್ ಅನ್ನೇ ಪ್ರೊವೈಡ್ ಮಾಡಬೇಕು. ತುಂಬಾನೇ ಕಾಂಪ್ಲಿಕೇಟೆಡ್, ಹಿಂದ್ಗಡೆಗೆ ಸ್ಟಾರ್ ಮಾರ್ಕ್ ಹಾಕ್ಬಿಟ್ಟು ಬೇರೆ ರೀತಿಯಾದಂತಹ ಮಾರ್ಕರ್ಸ್ ಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಬಾರ್ದು. ಆ ರೀತಿಯಾದಂತಹ ಒಂದು ಆಪ್ಷನ್ ಕೂಡ ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾ ಇದೆ ಇವತ್ತಿನ ಕಾಲಕ್ಕೆ ಇನ್ಶೂರೆನ್ಸ್ ಇಂಡಸ್ಟ್ರಿ. ಬಟ್ ಪ್ರಾಬ್ಲಮ್ ಏನು ಅಂತಂದ್ರೆ ಸುಮಾರು ರೀತಿಯಾದಂತಹ ಆಪ್ಷನ್ಸ್ ಬರುತ್ತೆ. ಒಂದು ಹೆಲ್ತ್ ಇನ್ಶೂರೆನ್ಸ್ ನ ತಗೊಳ್ಬೇಕು, ಅದು ನಮಗೆ ಇರ್ಬೋದು ಅಥವಾ ಪೇರೆಂಟ್ಸ್ ಗಳಿಗೆ ಇರ್ಬೋದು, ತುಂಬಾ ಕನ್ಫ್ಯೂಷನ್ಸ್ ಗಳು ಹುಟ್ಟುತ್ತೆ. ಯಾವ ರೈಡರ್ ಪ್ಲಾನ್ಸ್ ಗಳು ಬರುತ್ತೆ, ಅದರಲ್ಲಿ ಅಡಿಷನಲ್ ಆಗಿ ರೈಡರ್ಸ್ ಗಳನ್ನ ತಗೊಳ್ಬಹುದು ನಾವು. ಮಲ್ಟಿಪಲ್ ಆಪ್ಷನ್ಸ್ ಗಳಿರುತ್ತೆ. ಅಂಡ್ ಪರ್ಸನ್ ಟು ಪರ್ಸನ್ ಇದು ವೇರಿಯೇಷನ್ ಆಗ್ತಾ ಹೋಗುತ್ತೆ. ಒಬ್ಬ ವ್ಯಕ್ತಿಗೆ ಒಂಥರ ಸೂಟ್ ಆಗುತ್ತೆ, ಇನ್ನೊಬ್ಬರಿಗೆ ಮತ್ತೊಂಥರ ಸೂಟ್ ಆಗುತ್ತೆ. ಈ ಒಂದು ವಿಚಾರದಲ್ಲಿ ನಿಮಗೆ ಜಾಸ್ತಿ ಕನ್ಫ್ಯೂಷನ್ ಬೇಡಪ್ಪ, ನನಗೆ ಒಂದು ಪ್ರಾಪರ್ ಗೈಡೆನ್ಸ್ ಬೇಕು, ಪರ್ಸನಲ್ ಲೆವೆಲ್ ಅಲ್ಲಿ ನನಗೆ ಗೈಡೆನ್ಸ್ ಬೇಕು ಅಂತಕ್ಕಂಥ ಒಂದು ಆಸಕ್ತಿ ಇದೆ ನಿಮಗೆ ಅಂತ ಅಂದ್ರೆ ಡಿಟ್ಟೋ ಟೀಮ್ ಅನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಈ ವಿಚಾರದಲ್ಲಿ. ಹಾಗೆ A to Z ಪ್ರೋಸೆಸ್ ಏನಿದೆಯೋ ಅಂದ್ರೆ ಫೈಲಿಂಗ್ ಟೈಮಲ್ಲೂ ಇರಬಹುದು ಅಥವಾ ಇನಿಷಿಯಲ್ ಪ್ರೋಸೆಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇರಬಹುದು, ಕ್ಲೇಮಿಂಗ್ ಸಂದರ್ಭದಲ್ಲೂ ಕೂಡ ಇವ್ರ ಕಡೆಯಿಂದ ನಿಮಗೆ ಸಹಾಯ ಸಿಗುತ್ತೆ. ನೋ ಸ್ಪ್ಯಾಮ್ ಇವತ್ತಿನ ಕಾಲಕ್ಕೆ 4.9 ರೇಟಿಂಗ್ ಇವರಿಗೆ ಸಿಕ್ಕಿರುತ್ತೆ. ಗೂಗಲ್ ಕಡೆಯಿಂದ ಸುಮಾರು 15,000+ ಕಸ್ಟಮರ್ಸ್ ಗಳು ಇರ್ತಾರೆ ಅವರಿಗೆ. ಸೊ ಝೆರೋದ ಬ್ಯಾಕ್ಡ್ ಇರ್ತಾರೆ. ತುಂಬಾ ಸಾಲಿಡ್ ಕ್ರೆಡಿಬಿಲಿಟಿ ಒಂದು ವಿಚಾರದಲ್ಲಿ ನಾವು ನೋಡಬಹುದು. 100% ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ಯಾವುದೇ ರೀತಿಯಾದಂತಹ ಚಾರ್ಜಸ್ ಇರಲ್ಲ ಕನ್ಸಲ್ಟೇಷನ್ಗೆ. ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಕನ್ನಡದಲ್ಲೇ ಸಪೋರ್ಟ್ ಮಾಡ್ತಕ್ಕಂಥ ಅಡ್ವೈಸರ್ಸ್ ಗಳು ಕೂಡ ಇವರಲ್ಲಿ ಇರ್ತಾರೆ. ಕನ್ನಡ ಅಂತ ಹೇಳ್ಕೊಂಡು ನೀವು ಟೈಪ್ ಮಾಡಬೇಕಾಗುತ್ತೆ. ಕಾಲ್ ಬುಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕನ್ನಡ ಅಡ್ವೈಸರಿ ಅಂತ ಕೊಟ್ಟರೆ ಅವ್ರ ಕಡೆಯಿಂದ ಕನ್ನಡದವರೇ ಕಾಂಟ್ಯಾಕ್ಟ್ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಆಸಕ್ತಿ ಇರತಕ್ಕಂಥವ್ರು ಚೆಕ್ ಮಾಡಬಹುದು. ಬಟ್ ಪೇರೆಂಟಲ್ ಹೆಲ್ತ್ ಇನ್ಶೂರೆನ್ಸ್ ಅಥವಾ ಓವರ್ ಆಲ್ ಒಂದು ಅಪರ್ ಏಜ್ ಲಿಮಿಟ್ ಇರತಕ್ಕಂಥವ್ರಿಗೆ ಹೆಲ್ತ್ ಇನ್ಶೂರೆನ್ಸ್ ಗಳ ಡೀಟೇಲ್ಸ್ ಗಳನ್ನ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ಬೆಲೆಗಳು ಏನಿದೆಯೋ ಇನ್ಫ್ಲೇಷನ್ ಅಂತ ಹೇಳ್ತೀವಿ ನಾವು ಇದನ್ನ, ಬೆಲೆ ಏರಿಕೆಯನ್ನ ನಿಯರ್ಲಿ 13-14% ಮೆಡಿಕಲ್ ಇನ್ಫ್ಲೇಷನ್ ಭಾರತದಲ್ಲಿ ಇವತ್ತಿನ ಕಾಲಕ್ಕೆ ಆಗ್ತಿದೆ. ಅಪ್ರಾಕ್ಸಿಮೇಟ್ ಕಾಸ್ಟ್ ನಾವು ಇವತ್ತಿನ ಕಾಲಕ್ಕೆ ನೋಡ್ತೀವಿ ಅಂದ್ರೆ ಹಾರ್ಟ್ ಬೈಪಾಸ್ ಸರ್ಜರಿ 3 to 5 lakh, ನೀ ರಿಪ್ಲೇಸ್ಮೆಂಟ್ 3 to 6 lakh, ಕ್ಯಾನ್ಸರ್ ಕೀಮೋಥೆರಪಿ ಆ ರೀತಿ ಅಂತ ಒಂದು ವಿಚಾರದಲ್ಲಿ 5-15-20 ಲಕ್ಷದವರೆಗೂ ಕಾಸ್ಟ್ ಹೋಗಬಹುದು. ಡಯಾಲಿಸಿಸ್ ಪರ್ ಇಯರ್ 2-3 ಲಕ್ಷದಷ್ಟು ಕಾಸ್ಟ್ ಆಗ್ತಕ್ಕಂತಹ ಒಂದು ಪೊಟೆನ್ಷಿಯಲ್ ಇವತ್ತಿನ ಕಾಲಕ್ಕಿದೆ. ICU ಚಾರ್ಜಸ್ಗಳು 8-40,000ವರೆಗೂ ಹೋಗುತ್ತೆ. ಇವನ್ ಸಿಂಪಲ್ ವೈರಲ್ ಫೀವರ್ ಹಾಸ್ಪಿಟಲೈಸೇಷನ್ ಅಂತ ಅಂದ್ರೂ ಕೂಡ 50,000ದಿಂದ 1 ಲಕ್ಷ ಚಾರ್ಜಸ್ ಗಳನ್ನ ಇವತ್ತಿನ ಕಾಲಕ್ಕೆ ಮೆಟ್ರೋ ಸಿಟೀಸ್ ಹಾಸ್ಪಿಟಲ್ಸ್ ಗಳು ಮಾಡ್ತಾ ಇದೆ. ಸೊ ನೋ ಡೌಟ್ ಹೆಲ್ತ್ ಇನ್ಶೂರೆನ್ಸ್ ಅಂತಕ್ಕಂತಹ ಒಂದು ವಿಚಾರ ಏನಿದೆಯೋ ಅದು ನಮಗೆ ಇರ್ಬೋದು ಅಥವಾ ಪೇರೆಂಟ್ಸ್ ಗಳಿಗೆ ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ ಫೈನಾನ್ಷಿಯಲ್ ವಿಚಾರದಲ್ಲಿ ನಾವು ನೋಡ್ತೀವಿ ಅಂತಂದ್ರೆ. ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಅರ್ಲಿ ಎನ್ರೋಲ್ಮೆಂಟ್ ಅಥವಾ ನಾವು ಬೇಗನೆ ಮಾಡಿಸ್ತೀವಿ ಹೆಲ್ತ್ ಇನ್ಶೂರೆನ್ಸ್ ಅಂತ ಅಂದ್ರೆ ತುಂಬಾ ಒಂದು ಬೆನಿಫಿಟ್ಸ್ ಗಳು ನಮಗೆ ಇರುತ್ತೆ. ಅದು ಪೇರೆಂಟಲ್ ಇರಬಹುದು ಅಥವಾ ನಾರ್ಮಲ್ ಹೆಲ್ತ್ ಇನ್ಶೂರೆನ್ಸ್ ಅಂತನೂ ಕೂಡ. ಒಂದು ಹೈಯರ್ ಅಪ್ರೂವಲ್ಸ್ ಇರುತ್ತೆ. ಬೇಸಿಕಲಿ ಬೇಸ್ಡ್ ಆನ್ ದ ಕಂಡೀಷನ್ಸ್ ಗಳು ಇಮಿಡಿಯೇಟ್ಲಿ ಅಪ್ರೂವಲ್ ಸಿಗುತ್ತೆ ನಮಗೆ. ಇಮಿಡಿಯೇಟ್ ಆಗಿ ನಾವು ಮಾಡಿಸ್ತೀವಿ ಅಂತಂದ್ರೆ ಅಥವಾ ಏಜ್ ಪೇರೆಂಟ್ಸ್ ಗಳ ಏಜ್ ಕಡಿಮೆ ಇದ್ದಾಗಲೇ ಮಾಡಿಸ್ತೀವಿ ಅಂದ್ರೆ. ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಅಂತ ಬರುತ್ತೆ. ಸೊ ಯೂಶುವಲಿ ಇನ್ಶೂರೆನ್ಸ್ ಅನ್ನ ಇನಿಷಿಯಲಿ ತಗೊಳ್ತಕ್ಕಂಥ ಸಂದರ್ಭದಲ್ಲಿ PED ಅಂತ ಹೇಳ್ತಾರೆ. 2-3 ವರ್ಷ ವೇಟಿಂಗ್ ಪೀರಿಯಡ್ ಇರುತ್ತೆ. ಕ್ರಾನಿಕ್ ಇಲ್ನೆಸಸ್ ಗಳಿಗೆ, ಡಯಾಬಿಟಿಸ್, BP ಈ ರೀತಿಯಾದಂತಹ ವಿಚಾರವಾಗಿ
ಸಂಪೂರ್ಣವಾಗಿ ಏನೇ ಒಂದು ಪ್ರಾಬ್ಲಮ್ಸ್ಗಳಾದ್ರೂ ಅದನ್ನ ಕವರ್ ಮಾಡಲ್ಲ ಮೋಸ್ಟ್ ಆಫ್ ದ ಕೇಸಸ್ಗಳಲ್ಲಿ. PD ಅಂತ ಹೇಳ್ತಾರೆ, ಯೂಶುವಲಿ 2-3 ವರ್ಷ ಇರುತ್ತೆ. ಸೊ ಹಾಗಾಗಿ ಅರ್ಲಿ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ಈ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಅನ್ನ ಬೇಗನೆ ಮುಗಿಸ್ಕೋಬಹುದು. ಜಾಸ್ತಿ ಪ್ಲಾನ್ಸ್ ಗಳಿಗೆ ಎಕ್ಸೆಸ್ ಇರುತ್ತೆ, ನಮಗೆ ಜಾಸ್ತಿ ಕಾಂಪ್ಲೆಕ್ಸಿಟಿ ಇರಲ್ಲ, ಇನಿಷಿಯಲ್ ಮಾಡಿಸ್ಕೊಳ್ತೀವಿ ಅಂತಂದ್ರೆ. ಅಂಡ್ ಪ್ರೀಮಿಯಂ ಲೋಡಿಂಗ್, ಅಡಿಷನಲ್ ಪ್ರೀಮಿಯಂಗಳು ಬರ್ತಕ್ಕಂತಹ ಒಂದು ಚಾನ್ಸಸ್ ಗಳನ್ನು ಕೂಡ ನಾವು ಕಡಿಮೆ ಮಾಡ್ಕೊಳ್ಬಹುದು ಆದಷ್ಟು ಬೇಗ ನಾವು ಮಾಡ್ಕೊಳ್ತೀವಿ ಅಂತಂದ್ರೆ. ಸೊ 50 ಏಜ್ ಮೇಲೆ ಅಂತ ಹೇಳ್ಕೊಂಡು ವೇಟ್ ಮಾಡ್ಕೊಂಡು ಕುತ್ಕೊಳ್ತಕ್ಕಂಥದ್ದು ಅಷ್ಟೊಂದು ಸೂಕ್ತವಾದಂಥ ಆಯ್ಕೆ ಅಲ್ಲ. 50 ಏಜ್ ಅಥವಾ ಅದಕ್ಕಿಂತ ಮುಂಚೆನೇ ಇದ್ದಾರೆ ಪೇರೆಂಟ್ಸ್ಗಳು ನಿಮಗೆ ಅಂತ ಅಂದ್ರೆ ಆಸ್ಕ್ ದೆಮ್. ಈ ರೀತಿಯಾಗಿದೆ ಇವತ್ತಿನ ಕಾಲಕ್ಕೆ, ಯಾವುದೇ ರೀತಿಯಂತ ಲಿಮಿಟ್ಸ್ಗಳಿಲ್ಲ, ಹೆಲ್ತ್ ಇನ್ಶೂರೆನ್ಸ್ ನ ಮಾಡಿಸ್ಕೊಳ್ಳಿ ಅಂತ ನಿಮ್ಗೆ ಗೊತ್ತಿರತಕ್ಕಂಥವ್ರಿಗೂ ಕೂಡ ಇದನ್ನ ಶೇರ್ ಮಾಡಿ. ಅಂಡ್ ಏಜಿಂಗ್ ಆಗ್ತಾ ಹೋದಾಗೆ ಹೆಲ್ತ್ ರಿಲೇಟೆಡ್ ಒಂದು ಇಶ್ಯೂಸ್ಗಳ ಚಾನ್ಸಸ್ ಏನಿದೆಯೋ ಆ ಚಾನ್ಸಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಔಟ್ ಆಫ್ 100 75% ನಷ್ಟು ಜನಗಳಿಗೆ ಕ್ರೋನಿಕ್ ಇಲ್ನೆಸ್ಗಳು ಬರ್ತಕ್ಕಂತಹ ಪೊಟೆನ್ಷಿಯಲ್ ಇರುತ್ತೆ ಆಫ್ಟರ್ ಸಟನ್ ಏಜ್ ಆದ್ಮೇಲೆ. ಹೈಪರ್ ಟೆನ್ಷನ್ ಚಾನ್ಸಸ್ಗಳು 26.8%, ಸ್ಟ್ರೆಸ್ಫುಲ್ ವರ್ಕ್ ಹಾಗೆ ಸ್ಟ್ರೆಸ್ಫುಲ್ ಲೈಫ್ ಇರೋದ್ರಿಂದ ಈ ಒಂದು ಪೊಟೆನ್ಷಿಯಲ್ ಕೂಡ ಇರುತ್ತೆ ಏಜ್ ಆಗ್ತಾ ಹೋದಾಗೆ. ಡಯಾಬಿಟಿಸ್ ಕ್ಯಾಪಿಟಲ್ ಅಂತಾನೆ ಹೇಳ್ತಾರೆ ಭಾರತವನ್ನ, 12.2% ನಷ್ಟು ಪೊಟೆನ್ಷಿಯಲ್ ಇದರಲ್ಲೂ ಕೂಡ ಇವತ್ತಿನ ಕಾಲಕ್ಕಿದೆ. ಆರ್ಥರೈಟಿಸ್ 9%. ಸೊ ಬೇಸಿಕಲಿ ಮಲ್ಟಿಪಲ್ ಮೆನು ಆಪ್ಷನ್ಸ್ ಗಳಿರುತ್ತೆ ನಮಗೆ. ಏಜ್ ಜಾಸ್ತಿ ಆಗ್ತಾ ಹೋದಾಗೇನೆ ರಿಸ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ ಹೆಲ್ತ್ ರಿಲೇಟೆಡ್. ಒಂದು ಹೆಲ್ತ್ ಅನ್ನ ಮೇಂಟೈನ್ ಮಾಡ್ಕೊಳ್ತಕ್ಕಂಥದ್ದು ತುಂಬಾನೇ ಮುಖ್ಯ ಇನಿಷಿಯಲ್ ಲೆವೆಲ್ ಇಂದಾನೆ. ಬಟ್ ಸಟನ್ ಏಜ್ ಕ್ರಾಸ್ ಆಗ್ಬಿಟ್ಟಿದೆ, ಲಿಮಿಟೇಷನ್ಸ್ ಗಳಿದೆ ಅಂತಕ್ಕಂಥ ಒಂದು ಸಿಚುವೇಶನ್ಸ್ ಗಳಲ್ಲಿ ಬೆಟರ್ ಟು ಹ್ಯಾವ್ ದ ಹೆಲ್ತ್ ಇನ್ಶೂರೆನ್ಸ್. ಅಂಡ್ ಟ್ಯಾಕ್ಸ್ ಅಲ್ಲೂ ಕೂಡ ಬೆನಿಫಿಟ್ ಇದರಲ್ಲಿ ಸಿಗುತ್ತೆ ನಿಮಗೆ. ಅಂಡರ್ 80D ಯಲ್ಲಿ ತುಂಬಾ ಬೆನಿಫಿಟ್ಸ್ ಗಳಿರುತ್ತೆ. ಸಪೋಸ್ 60 ಅಬೌವ್ ಇರ್ತಕ್ಕಂಥ ಪೇರೆಂಟ್ಸ್ ಇದಾರೆ ಅಂತಂದ್ರೆ 50,000 ವರೆಗೂ ಬೆನಿಫಿಟ್ ಇದೆ. ಸೆಲ್ಫ್ ಪ್ಲಸ್ ಫ್ಯಾಮಿಲಿ ಬಿಲೋ 60 ಏಜ್ ಇರ್ತಕ್ಕಂಥವ್ರಿಗೆ 25,000 ಬೆನಿಫಿಟ್. ಟೋಟಲ್ ಪಾಸಿಬಲ್ ಡಿಡಕ್ಷನ್ ಅಪ್ ಟು 75,000 ವರೆಗೂ ಹೋಗ್ತಕ್ಕಂಥ ಪೊಟೆನ್ಷಿಯಲ್ ಇದೆ. ಸೊ ಅಂಡರ್ ಟ್ಯಾಕ್ಸ್ ಕೂಡ ಬೆನಿಫಿಟ್ ಇರುತ್ತೆ ನೀವು ಇನ್ಶೂರೆನ್ಸ್ ಅನ್ನ ತಗೊಳ್ತೀರಾ ಅಂದ್ರೆ. ಇವಾಗ ಬರ್ತಕ್ಕಂಥ ಇಂಪಾರ್ಟೆಂಟ್ ಪ್ರಶ್ನೆ, ಸಾಕು ನಟರಾಜ್ ಎಷ್ಟು ಭಯ ಪಡಿಸ್ತೀರಾ, ಯಾವ ರೀತಿಯಾದಂತಹ ಒಂದು ಆಪ್ಷನ್ಸ್ ಗಳಿದೆ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಅಂತ ತಿಳ್ಕೊಳ್ಬೇಕು ಅಂತ ಅಂದ್ರೆ, ಫಸ್ಟ್ ಆಫ್ ಆಲ್ ಮಲ್ಟಿಪಲ್ ಪ್ಯಾರಾಮೀಟರ್ಸ್ ಗಳನ್ನ ನಾವು ನೋಡಬೇಕಾಗುತ್ತೆ. ಪ್ರೀ ಹಾಸ್ಪಿಟಲೈಸೇಷನ್, ಪೋಸ್ಟ್ ಹಾಸ್ಪಿಟಲೈಸೇಷನ್, OPD ಕವರ್ ಆಗಬೇಕು ಅಥವಾ ಡಾಕ್ಟರ್ ಕನ್ಸಲ್ಟೇಷನ್ಸ್ ಗಳಿರಬೇಕು, ಹಾಗೆ ಪ್ರಿವೆಂಟಿವ್ ಚೆಕಪ್ಸ್ ಗಳಿರಬಹುದು, ಡೇ ಕೇರ್ ಪ್ರೊಸೀಜರ್ಸ್ ಗಳು, ಹೋಮ್ ಹಾಸ್ಪಿಟಲೈಸೇಷನ್, ಈ ರೀತಿಯಾದಂತಹ ಮಲ್ಟಿಪಲ್ ಫೀಚರ್ಸ್ ಗಳನ್ನ ಬೆನಿಫಿಟ್ ಕೊಡ್ತಕ್ಕಂತಹ ಕವರ್ಸ್ ಗಳನ್ನ ನಾವು ಹುಡುಕಬೇಕಾಗುತ್ತೆ. ಎಸ್ಪೆಷಲಿ ಪೇರೆಂಟ್ ಕಂಡೀಷನ್ಸ್ ಗಳಲ್ಲಿ ನಾವು ನೋಡ್ತೀವಿ ಅಂದ್ರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ 3 ಟಾಪ್ ಇನ್ಶೂರೆನ್ಸ್ ಗಳನ್ನ ನಾನು ಇವತ್ತಿನ ಕಾಲಕ್ಕೆ ಡಿಸ್ಕಷನ್ ಮಾಡಕ್ ಹೋಗ್ತಾ ಇರತಕ್ಕಂಥದ್ದು. ಕರೆಕ್ಟ್ ಆಗಿ ಗಮನ ಕೊಡ್ತಾ ಹೋಗಿ. ಇದರಲ್ಲಿ ಬರ್ತಕ್ಕಂತಹ ಮೊದಲನೇ ಹೆಲ್ತ್ ಇನ್ಶೂರೆನ್ಸ್ HDFC ಎರ್ಗೋ ಆಪ್ಟಿಮಾ ಸೆಕ್ಯೂರ್ ಅಂತ ಹೇಳ್ಕೊಂಡು, ಕಂಫರ್ಟ್ ಹಾಗೆ ಕ್ರೋನಿಕ್ ಎರಡಕ್ಕೂ ಕೂಡ ಕೇರ್ ಅಂಡ್ ಸಪೋರ್ಟ್ ಈ ಒಂದು ಪರ್ಟಿಕ್ಯುಲರ್ ಇನ್ಶೂರೆನ್ಸ್ ಇವತ್ತಿನ ಕಾಲಕ್ಕೆ ಪ್ರೊವೈಡ್ ಮಾಡ್ತಾ ಇದೆ. ABCD ಕ್ರೋನಿಕ್ ಕೇರ್ ಅಂತ ಹೇಳ್ತಾರೆ. ಬೇಸಿಕಲಿ ಕವರೇಜ್ ಫಾರ್ ಡಯಾಬಿಟಿಸ್ ಇರಬಹುದು, ಹೈಪರ್ ಟೆನ್ಷನ್, ಆಸ್ತಮಾ ಹಾಗೆ ಕೊಲೆಸ್ಟ್ರಾಲ್ ಅಂತ ಹೇಳ್ಕೊಂಡು ಈ ಎಲ್ಲ ವಿಚಾರಕ್ಕೂ ಕೂಡ ಇವ್ರ ಕಡೆಯಿಂದ ಕೇರ್ ಸಿಗುತ್ತೆ. ಆಪ್ಟಿಮಾ ವೆಲ್ ಬೀಯಿಂಗ್ ಅಂತಕ್ಕಂಥ ಫೀಚರ್ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಟೆಲಿ ಕನ್ಸಲ್ಟೇಷನ್ಸ್ ಗಳು, ಅನ್ಲಿಮಿಟೆಡ್ ಟೆಲಿ ಕನ್ಸಲ್ಟೇಷನ್ಸ್ ಗಳು ನಿಮ್ಗೆ ಇದರಲ್ಲಿ ಸಿಗುತ್ತೆ ಜನರಲ್ ಫಿಸಿಷಿಯನ್ಸ್ ಗಳಿಂದ ಅಥವಾ ನೆಟ್ವರ್ಕ್ ಪಾರ್ಟ್ನರ್ಡ್ ಫೆಸಿಲಿಟೀಸ್ ಗಳಿಂದ. ಅಡಿಷನಲಿ ಫ್ರೀ ಹೋಮ್ ಸ್ಯಾಂಪಲ್ ಕಲೆಕ್ಷನ್ಸ್ ಗಳಿರಬಹುದು, ಹಾಗೆ ಏನೇ ಒಂದು ಟೆಸ್ಟ್ ಗಳನ್ನ ತಗೊಳ್ತೀರಾ ಅಂತಂದ್ರೆ ಅದರ ಮೇಲೆ ಡಿಸ್ಕೌಂಟ್ಸ್ ಗಳಿರಬಹುದು. ಅನ್ಲಿಮಿಟೆಡ್ ಆನ್ಲೈನ್ ಫಿಟ್ನೆಸ್ ಕ್ಲಾಸಸ್ ಗಳು ಕೂಡ ನಿಮಗೆ ಸಿಗುತ್ತೆ. ಫಿಟ್ನೆಸ್ ರಿಲೇಟೆಡ್ ನೀವು ಥಿಂಕ್ ಮಾಡ್ತಿದ್ದೀರಾ ಅಂತಂದ್ರೆ ಇದರಲ್ಲಿ ಕೂಡ ಕೌನ್ಸಿಲಿಂಗ್ ಸೆಷನ್ಸ್ ಗಳು, ಮೆಂಟಲ್ ಹೆಲ್ತ್ ಗೆ ಸಂಬಂಧಪಟ್ಟ ಹಾಗೆ ಡಯಟ್ ಇರಬಹುದು, ನ್ಯೂಟ್ರಿಷನ್ ಇರಬಹುದು, ಈ ರೀತಿಯಂತ ಮಲ್ಟಿಪಲ್ ಫೆಸಿಲಿಟೀಸ್ ಗಳು, ಬೆನಿಫಿಟ್ಸ್ ಗಳು ಅಂಡರ್ ದಿಸ್ ಕವರೇಜ್ ನಿಮಗೆ ಸಿಗುತ್ತೆ. ನೋ ರೂಮ್ ರೆಂಟ್ ಲಿಮಿಟ್ಸ್, ನೋ ಕೋಪೆ, ನೋ ಡಿಸೀಸ್ ವೈಸ್ ಲಿಮಿಟ್ಸ್ ಗಳು, ಯಾವುದೇ ರೀತಿಯಂತ ಒಂದು ಲಿಮಿಟ್ಸ್ ಇರಲ್ಲ. ಅಂಡ್ ಅನ್ಲಿಮಿಟೆಡ್ ರಿಸ್ಟೋರೇಷನ್ ಆಫ್ ಸಮ್ ಇನ್ಶೂರ್ಡ್ ಅಂತ ಹೇಳ್ತಾರೆ. ಆಡ್ ಆನ್ ಆಗಿ ತಗೊಳ್ಬೇಕು ನೀವು ಇದನ್ನ. ಸೊ ಅಡಿಷನಲ್ ಲೋಡ್ ಆಗುತ್ತೆ ಪ್ರೀಮಿಯಂ ಅಥವಾ ಚಾರ್ಜಸ್ ಆಗುತ್ತೆ, ಬಟ್ ಇದು ಕೂಡ ಅವೈಲೇಬಲ್ ಇರುತ್ತೆ. ಸೆಕ್ಯೂರ್ ಬೆನಿಫಿಟ್ ಅಂತಕ್ಕಂಥ ಆಪ್ಷನ್ ಬರುತ್ತೆ. ಅಂದ್ರೆ ಈಗ ನೀವು 5 ಲಕ್ಷ ತಗೊಂಡಿದ್ರೆ 10 ಲಕ್ಷದಷ್ಟು ಇಮಿಡಿಯೇಟ್ಲಿ ಸ್ಟಾರ್ಟ್ ಆಗ್ಬಿಡುತ್ತೆ. 2x ಕವರೇಜ್ ಸ್ಟಾರ್ಟಿಂಗ್ ಡೇ 1 ಇಂದಾನೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಸೆಕೆಂಡ್ ಬರ್ತಕ್ಕಂಥ ಇನ್ಶೂರೆನ್ಸ್ ಕೇರ್ ಸುಪ್ರೀಂ ಅಂತ ಹೇಳ್ಕೊಂಡು ಫ್ಲೆಕ್ಸಿಬಿಲಿಟಿನೇ ಇರಬಹುದು, ಹಾಗೆ ಮಲ್ಟಿಪಲ್ ಆಡ್ ಆನ್ ಬೆನಿಫಿಟ್ಸ್ ಗಳನ್ನ ಇವರ ಇನ್ಶೂರೆನ್ಸ್ ಅಲ್ಲಿ ಇವತ್ತಿನ ಕಾಲಕ್ಕೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. PED ನ ನೀವು ರಿಡಕ್ಷನ್ ಮಾಡ್ಕೊಳ್ಬಹುದು, ವೇಟಿಂಗ್ ಪೀರಿಯಡ್ ಅನ್ನ ರಿಡಕ್ಷನ್ ಮಾಡ್ಕೊಳ್ಬಹುದು. ಇದರಲ್ಲಿ ಸಟನ್ ಕ್ರಿಟಿಕಲ್ ಕ್ರೋನಿಕ್ ಇಲ್ನೆಸಸ್ ಗಳ ಸಂಬಂಧಪಟ್ಟ ಹಾಗೆ ಇನ್ಸ್ಟಂಟ್ ಕವರ್ ನಿಮಗೆ ಸಿಗುತ್ತೆ. ಅನ್ಲಿಮಿಟೆಡ್ ಕೇರ್, ನೋ ರೂಮ್ ರೆಂಟ್ ಲಿಮಿಟ್ಸ್, ನೋ ಕೋಪೆ, ನೋ ಡಿಸೀಸ್ ವೈಸ್ ಲಿಮಿಟ್, ಹಾಗೆ ಕ್ಲೇಮ್ ಶೀಲ್ಡ್ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಇದರ ಜೊತೆಗೆ ಟೋಟಲ್ 8 ಡಾಕ್ಟರ್ಸ್ ಗಳ ಕನ್ಸಲ್ಟೇಷನ್ಸ್ ಗಳ ನೀವು ಪಡಿಬಹುದು. 4 ಜನರಲ್ ಫಿಸಿಷಿಯನ್ಸ್ ಗಳು ಇರ್ತಾರೆ ಇದರಲ್ಲಿ. ಸ್ಪೆಸಿಫೈಡ್ ಸ್ಪೆಷಲಿಸ್ಟ್ ಗಳು ಅಪ್ ಟು 4 ವರೆಗೂ ಇರ್ತಾರೆ. ಸೊ ಟೋಟಲ್ 8 ಡಾಕ್ಟರ್ಸ್ ಗಳಿಂದ ನೀವು ಕನ್ಸಲ್ಟೇಷನ್ಸ್ ನ ಪಡಿಬಹುದು. ನೆಕ್ಸ್ಟ್ ಬರ್ತಕ್ಕಂಥ ಹೆಲ್ತ್ ಇನ್ಶೂರೆನ್ಸ್ ಬಂದು ಆದಿತ್ಯ ಬಿರ್ಲಾ ಆಕ್ಟಿವ್ 1 ಮ್ಯಾಕ್ಸ್ ಅಂತ ಹೇಳ್ಕೊಂಡು, ಕನ್ಸ್ಯೂಮಬಲ್ ಕವರೇಜ್ ಬೇಕು ನಿಮಗೆ, ರೆಗ್ಯುಲರ್ ಕನ್ಸ್ಯೂಮಬಲ್ಸ್ ಗಳಿಗೂ ಕೂಡ ಕವರೇಜ್ ಬೇಕು ಅಂತಕ್ಕಂಥವ್ರು ಈ ಒಂದು ಪರ್ಟಿಕ್ಯುಲರ್ ಆಪ್ಷನ್ ಅನ್ನ ಚೆಕ್ ಮಾಡಬಹುದು. ಗ್ಲೌಸ್ ಹಾಗೆ ಸಿರಿಂಜಸ್ ಇರಬಹುದು, PPE ಇರಬಹುದು, ಈ ರೀತಿಯಾದಂತಹ ಕನ್ಸ್ಯೂಮಬಲ್ಸ್ ಕೂಡ ಕವರ್ ಆಗುತ್ತೆ ಈ ಒಂದು ಇನ್ಶೂರೆನ್ಸ್ ಅಲ್ಲಿ. ಡೇ 1 ಇಂದನೇ ಕವರೇಜ್ ಸಿಗುತ್ತೆ. ಡಯಾಬಿಟಿಸ್, ಹೈಪರ್ ಟೆನ್ಷನ್, ಅಸ್ತಮಾ, ಒಬಿಸಿಟಿ, ಎನಿಥಿಂಗ್ ಆಡ್ ಆನ್ ಕೂಡ ಇದನ್ನ ನೀವು ಆಡ್ ಮಾಡ್ಕೊಳ್ಬಹುದು. ಅಡಿಷನಲ್ ಆಡ್ ಆನ್ ಬೆನಿಫಿಟ್ಸ್ ಗಳು ಕೂಡ ಇರುತ್ತೆ, ಬೇಕು ಅಂದ್ರೆ ನೀವು ಆಡ್ ಮಾಡ್ಕೊಳ್ಬಹುದು. ಪ್ರೀ ಅಂಡ್ ಪೋಸ್ಟ್ ಹಾಸ್ಪಿಟಲೈಸೇಷನ್ ಕವರೇಜ್ ಏನಿದೆಯೋ ತುಂಬಾ ವೈಡರ್ ಇರುತ್ತೆ. ವೈಡರ್ ನೆಟ್ವರ್ಕ್ ಅನ್ನ ಇವರು ಹೊಂದಿರ್ತಾರೆ. ಕಾಂಪ್ರಹೆನ್ಸಿವ್ ಬೋನಸ್ 100% ಇರುತ್ತೆ ನಿಮಗೆ ಪರ್ ಆನಮ್. ಅಂಡ್ ಅಪ್ ಟು 500% ವರೆಗೂ ಕಾಂಪ್ರಹೆನ್ಸಿವ್ ಬೋನಸಸ್ ಗಳು ಸಿಗ್ತಕ್ಕಂಥ ಪೊಟೆನ್ಷಿಯಲ್ ಇದೆ. ಕಾಸ್ಟ್ ಎಫೆಕ್ಟಿವ್ ಪ್ಲಾನ್ಸ್ ಗಳು ಇವ್ರದ್ದಾಗಿರುತ್ತೆ. ಅಂಡ್ ಮೋಸ್ಟ್ ಏಜ್ ಗ್ರೂಪ್ ಕೂಡ ಸೂಟ್ ಆಗ್ತಕ್ಕಂಥ ಸುಮಾರು ಪ್ಲಾನ್ಸ್ ಗಳು ಇವರು ಇವತ್ತಿನ ಕಾಲಕ್ಕೆ ಆಫರ್ ಮಾಡ್ತಿದ್ದಾರೆ. ಅಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಏನೇನ್ ಪಾಯಿಂಟರ್ಸ್ ಗಳನ್ನ ನೀವು ಗಮನಕ್ಕೆ ಇಟ್ಕೊಳ್ಬೇಕು. ಸಪೋಸ್ ನೀವು ಕಾಲ್ ಬುಕ್ ಮಾಡ್ಕೊಂಡು ಮಾತಾಡ್ತಿದ್ರ ಅವ್ರ ಹತ್ರ,
ಅಥವಾ ನೀವೇ ಡೈರೆಕ್ಟ್ ಆಗಿ ಆನ್ಲೈನ್ ಅಲ್ಲಿ ಹುಡುಕೊಂಡು ತಗೊಳ್ತಿದ್ದೀರಾ ಅಂದ್ರೆ ಏನೇನ್ ಪಾಯಿಂಟರ್ಸ್ ಗಳನ್ನ ಗಮನ ಕೊಡಬೇಕು ಪೇರೆಂಟ್ಸ್ ಗಳಿಗೆ ಹೆಲ್ತ್ ಇನ್ಶೂರೆನ್ಸ್ ಪರ್ಚೇಸ್ ಮಾಡಬೇಕಾದ್ರೆ ಅನ್ನೋದನ್ನ ನೋಡೋಣ. ಫಸ್ಟ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್, ಎಂಟ್ರಿ ಏಜ್ ಏನಿದೆ, ಯಾವ ರೀತಿಯಾದಂತಹ ಒಂದು ಏಜ್ ಬ್ರಾಕೆಟ್ ಅನ್ನ ಇಟ್ಕೊಂಡಿದ್ದಾರೆ ಎಂಟ್ರಿ ಲೆವೆಲ್ ಅಲ್ಲಿ ಅಂತ ನೋಡ್ತೀವಿ ಅಂದ್ರೆ. ಅಂಡ್ ಲೈಫ್ ಲಾಂಗ್ ರಿನ್ಯೂವಬಿಲಿಟಿ ಇದೆಯಾ ಇಲ್ವಾ, ನಾನು ರಿನ್ಯೂ ಮಾಡ್ಕೊಳ್ತೀನಿ ಅಂದ್ರೆ ಲೈಫ್ ಲಾಂಗ್ ಅವರ ಒಂದು ಆಪ್ಷನ್ ಕೊಡ್ತಾರಾ ಇಲ್ವಾ ಅನ್ನೋದನ್ನು ಕೂಡ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ ಪೇರೆಂಟ್ಸ್ ಗಳ ಕಂಡೀಷನ್ ಅಲ್ಲಿ. ಶಾರ್ಟರ್ PED ಇರತಕ್ಕಂತಹ ಇನ್ಸೂರೆನ್ಸ್ ಗೆ ಫಸ್ಟ್ ಪ್ರಯಾರಿಟಿ ಕೊಡ್ತಕ್ಕಂಥದ್ದು ಸೂಕ್ತ. ಹಾಗೆ ಡೇ 1 ಇಂದಾನೆ ಕವರೇಜ್ ಸಿಗಬೇಕು ನಮಗೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಕೆಲವೊಂದಿಷ್ಟು ಕೇಸ್ಗಳಲ್ಲಿ ಮ್ಯಾಂಡೇಟರಿ ಕೋಪೇ ಇರುತ್ತೆ. ಸೊ ಇನ್ ಕೇಸ್ ಆ ರೀತಿ ಅಂತ ಒಂದು ಆಪ್ಷನ್ಸ್ ಇದೆ ಅಂತಂದ್ರೆ ಬೆಟರ್ ಟು ಅವಾಯ್ಡ್ ಇಟ್. ಯಾವುದೇ ರೀತಿಯಾದಂತಹ ಲಿಮಿಟೇಷನ್ಸ್ ಗಳು ಹಾಗೆ ರೂಮ್ ತಗೊಳ್ತಕ್ಕಂಥ ವಿಚಾರದಲ್ಲಿ ಲಿಮಿಟೇಷನ್ಸ್ ಗಳು ಇರಬಾರ್ದು, ಇದನ್ನು ಕೂಡ ಗಮನ ಹರಿಸಬೇಕು ನಾವು. ರಿಸ್ಟೋರೇಷನ್ ಬೆನಿಫಿಟ್ಸ್ ಗಳನ್ನ ಕೊಡ್ತಾ ಇರಬೇಕು. ಹಾಗೆ ನೋ ಕ್ಲೇಮ್ ಬೋನಸ್, ಸಪೋಸ್ ನೀವು ಏನು ಕ್ಲೇಮ್ ಮಾಡಿಲ್ಲ ಈ ವರ್ಷ ಅಂತಂದ್ರೆ ಅಡಿಷನಲ್ ಬೋನಸ್ ಕೊಡ್ತಕ್ಕಂತಹ ಒಂದು ಪಾಲಿಸೀಸ್ ಗಳಾಗಿರಬೇಕು. ಕ್ಯಾಶ್ಲೆಸ್ ನೆಟ್ವರ್ಕ್ ಅನ್ನ ಇಟ್ಕೊಳ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಇವತ್ತಿನ ಕಾಲಕ್ಕೆ. ಬಿಕಾಸ್ ಅಟ್ ದ ಟೈಮ್ ಆಫ್ ಕ್ಲೇಮಿಂಗ್ ಸಂದರ್ಭದಲ್ಲಿ ನಾವು ಹೊಡೆದಾಡ್ಕೊಂಡು ಕುತ್ಕೊಳ್ಳೋಕೆ ಹೋಗಬಾರ್ದು. ಕ್ಯಾಶ್ಲೆಸ್ ಆಗಿ ಹಾಸ್ಪಿಟಲ್ಸ್ ಹಾಗೆ ಇನ್ಶೂರೆನ್ಸ್ ಬಿಟ್ವೀನ್ ಎಲ್ಲ ಡಿಸ್ಕಷನ್ಸ್ ಆಗಿ ಕ್ಲೋಸ್ ಆಗೋ ತರ ಇರಬೇಕು. ಸೊ ಹಾಗಾಗಿ ಕ್ಯಾಶ್ಲೆಸ್ ನೆಟ್ವರ್ಕ್ ಜಾಸ್ತಿ ಇರತಕ್ಕಂಥ ಪ್ರೀಮಿಯಂಗೆ ಫಸ್ಟ್ ಪ್ರಯಾರಿಟಿ ಕೊಡ್ತಕ್ಕಂಥದ್ದು ಸೂಕ್ತ. OPD ಪ್ಲಸ್ ಹೋಮ್ ಕೇರ್ ಇರಬಹುದು, ಎಸ್ಪೆಷಲಿ ಹೋಮ್ ಕೇರ್ ಹಾಗೆ ಕನ್ಸ್ಯೂಮಬಲ್ಸ್ ಗಳನ್ನು ಕೂಡ ಇನ್ಕ್ಲೂಡ್ ಮಾಡ್ತಕೊಳ್ತಾ ಕವರ್ ಇದೆ ಅಂತಂದ್ರೆ ಜಾಸ್ತಿ ಬೆನಿಫಿಟ್ ನಿಮಗೆ ಸಿಗುತ್ತೆ. ಆಲ್ ಇನ್ ಆಲ್ ಕಾಂಪ್ರಹೆನ್ಸಿವ್ ಪ್ಯಾಕೇಜ್ ಇರತಕ್ಕಂತಹ ಪ್ಯಾಕೇಜ್ ಅನ್ನು ಒಂಚೂರು ಎಕ್ಸ್ಟ್ರಾ ಕಾಸ್ಟ್ ಆದ್ರೂ ಪರವಾಗಿಲ್ಲ, ಆ ರೀತಿಯಾದಂತಹ ಹೆಲ್ತ್ ಇನ್ಶೂರೆನ್ಸ್ ಗಳನ್ನೇ ತಗೊಳ್ತಕ್ಕಂಥದ್ದು ಸೂಕ್ತ, ಎಸ್ಪೆಷಲಿ ಫಾರ್ ಪೇರೆಂಟ್ಸ್. ಈ ಸಿಚುವೇಶನ್ಸ್ ಗಳು ಹಿಂಗೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಈಗ ಆಲ್ ಆಫ್ ಸಡನ್ ಒಂದು ಸಡನ್ ಎಮರ್ಜೆನ್ಸಿ ನಮ್ಮ ಎದುರುಗಡೆ ಬಂದು ನಿಂತ್ಕೊಳ್ತು ಅಂತಂದ್ರೆ ಇದರ ನಮ್ಮ ಹತ್ರ ಎಮರ್ಜೆನ್ಸಿ ಫಂಡ್ ಇರಬೇಕು, ಇಲ್ಲ ಅಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಇರಬೇಕು. ಅವಾಗ ಮಾತ್ರ ಮೆಡಿಕಲ್ ವಿಚಾರಗಳನ್ನ ನಾವು ಎಫೆಕ್ಟಿವ್ ಆಗಿ ಹ್ಯಾಂಡಲ್ ಮಾಡಕ್ಕಾಗುತ್ತೆ. ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇರತಕ್ಕಂಥದ್ದು, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಇದನ್ನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಿಡಿ. ಆದಷ್ಟು ಒಂದು ಬೇಸಿಕ್ ಲೆವೆಲ್ ಆದ್ರೂ ಕೂಡ ಒಂದು ಪ್ರೀಮಿಯಂ ಅನ್ನ ಇಟ್ಕೊಳ್ತಕ್ಕಂಥದ್ದು ಸೂಕ್ತ ಪೇರೆಂಟ್ಸ್ ಗಳಿಗೋಸ್ಕರ. ಸೊ ಮೆಡಿಕಲ್ ಎಕ್ಸ್ಪೆನ್ಸಸ್ ಗಳನ್ನ ನಾವು ಈಸಿಲಿ ಕ್ಯಾಪ್ ಅಪ್ ಮಾಡ್ಕೊಳ್ಬಹುದು. ಫೈನಾನ್ಷಿಯಲ್ ಸಪೋರ್ಟ್ ತುಂಬಾನೇ ಈ ಒಂದು ವಿಚಾರದಲ್ಲಿ ಬರ್ನ್ಔಟ್ ಆಗ್ತಕ್ಕಂತಹ ಪೊಟೆನ್ಶಿಯಲ್ ಇರುತ್ತೆ. ಹಾಗಾಗಿ ಗಮನ ಕೊಡ್ತಕ್ಕಂಥದ್ದು ಸೂಕ್ತ. ಅಂಡ್ ಆಲ್ರೆಡಿ ನಾನು ಹೇಳ್ತಾ ಇದ್ದೆ, ಏನೇ ಕನ್ಫ್ಯೂಷನ್ಸ್ ಗಳಿದ್ರು ಕೂಡ ಪರ್ಸನಲ್ ಲೆವೆಲ್ ಅಲ್ಲಿ ನಿಮ್ಗೆ ಇರ್ತಕ್ಕಂಥ ಸಿಚುವೇಶನ್ಸ್ ಗಳನ್ನ ಎಕ್ಸ್ಪ್ಲೇನ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಅದಕ್ಕೆ ಅನುಗುಣವಾದಂತಹ ಒಂದು ಪಾಲಿಸಿಯನ್ನ ನೀವು ಇವತ್ತಿನ ಕಾಲಕ್ಕೆ ಪರ್ಚೇಸ್ ಮಾಡಬಹುದು ವಿತ್ ಹೆಲ್ಪ್ ಆಫ್ ಡಿಟೋ. ಅವರ ಒಂದು ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಕಾಲ್ ಬುಕ್ ಮಾಡಿಕೊಂಡು ನೀವು ಅವ್ರ ಹತ್ರ ಡೈರೆಕ್ಟ್ ಆಗಿ ಮಾತಾಡಿಕೊಂಡು ಕೂಡ ಡಿಸೈಡ್ ಮಾಡಬಹುದು ನಿಮಗೆ ಬೇಕಾದಂತಹ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಯನ್ನು. ರೀಸೆಂಟ್ ಆಗಿ GST ರಿಲೀಫ್ ಕೂಡ ಸಿಕ್ಕಿರುತ್ತೆ. ತುಂಬಾ ರೀತಿಯಾದಂತಹ ಬೆನಿಫಿಟ್ಸ್ ಗಳಿದೆ. ದಯವಿಟ್ಟು ಇದನ್ನ ಅವಾಯ್ಡ್ ಮಾಡಕ್ ಹೋಗ್ಬಿಡಿ. ಫಸ್ಟ್ ಲೆವೆಲ್ ನೀವು ಹಾಗೆ ನಿಮ್ಮ ಫ್ಯಾಮಿಲಿ ಸೆಕ್ಯೂರ್ ಆಗಿದೆಯಾ ಹೆಲ್ತ್ ಇನ್ಶೂರೆನ್ಸ್ ವೈಸ್, ಅದ್ರ ಜೊತೆಗೆ ಪೇರೆಂಟ್ಸ್ ಗಳ ಒಂದು ಹೆಲ್ತ್ ಇನ್ಶೂರೆನ್ಸ್ ಅನ್ನ ಸಪರೇಟ್ ಆಗಿ ಮೇಂಟೈನ್ ಮಾಡ್ಕೊಂಡ್ರೆ ಸ್ಟ್ರೆಸ್ ಫ್ರೀ ಆಗಿ ನೀವು ಸಿಚುವೇಶನ್ಸ್ ಗಳನ್ನ ಹ್ಯಾಂಡಲ್ ಮಾಡಬಹುದು. ಹಾಗೆ ದಿಸ್ ಇಸ್ ಅ ಕ್ರಿಟಿಕಲ್ ಇನ್ಫಾರ್ಮೇಶನ್. ತುಂಬಾ ಜನಕ್ಕೆ ಗೊತ್ತೇ ಇಲ್ಲ ಈ ರೀತಿಯ ಒಂದು ಆಪ್ಷನ್ಸ್ ಗಳು ಇದೆ ಇವತ್ತಿನ ಕಾಲಕ್ಕೆ ಅಂತ ಹೇಳ್ಕೊಂಡು ದಯವಿಟ್ಟು ನಿಮ್ಗೆ ಗೊತ್ತಿರತಕ್ಕಂಥವ್ರಿಗೆ ಶೇರ್ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ ಅವ್ರಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳಿಲಿ, ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳಿಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.